ನಿಮ್ಗೆ ಹೆಂಗ್ ಅನ್ಸ್ತು ಅಂತ. ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇತ್ತು. ಎಲ್ಲರ ಜೊತೆ ಕುಂತ್ ನೋಡಿ 2 years ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ. ಇವತ್ತು ಜನರಿಗೆ ತಲುಪಿಸ್ತಾ ಇದ್ದೀವಿ. ಇಷ್ಟು ದಿನ ನಾವು ಮಾತಾಡ್ಕೊಂಡು ಬಂದಿದೀವಿ. ಇವಾಗ ದಯವಿಟ್ಟು ನಾವು ಕೇಳ್ಕೊತೀವಿ, ನೀವುಗಳು ಮಾತಾಡ್ಬೇಕು. ಬಿಕಾಸ್ ಕಾಂಟೆಂಟ್ ಎಲ್ಲ ನೋಡಿದೀರಾ, ಎಲ್ಲರೂ ಮೆಚ್ಚುಗೆ ಪಟ್ಟಿದ್ದೀರಾ. ಸೊ ನಮ್ಮ ಸಿನಿಮಾನ ಗೆಲ್ಸ್ಬೇಕು, ಕನ್ನಡ ಸಿನಿಮಾನ ಗೆಲ್ಸ್ಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಎಲ್ಲರಿಗೂ ತುಂಬಾ ಮನಸ್ಸಿಂದ ಧನ್ಯವಾದ ಹೇಳ್ತಾ ಇದ್ದೇನೆ. ಯಾಕಂದ್ರೆ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ. ಒಂದು ಒಳ್ಳೆ ಹೊಸ ಪ್ರಯತ್ನ, ಒಂದು ಹೊಸ ತಂಡ ಕಟ್ಕೊಂಡು ಒಂದು ಒಳ್ಳೆ ಬೇರೆ ಒಂದು ಇಷ್ಟು ದಿನ ನಾವು ಹೇಳ್ತಾ ಇದ್ವಿ, ಎಲ್ಲಾ ಪ್ರಮೋಷನ್ ಟೈಮ್ ಅಲ್ಲಿ ಇಂಟರ್ವ್ಯೂಗಳಲ್ಲಿ ಒಂದು ಬೇರೆ ತರನೇ ಕತೆ ಮಾಡಿದೀವಿ, ಒಂದು ಕಂಟೆಂಟ್ ಮಾಡಿದೀವಿ, ಎಲ್ಲರಿಗೂ ಆತರ ಹೇಳ್ಕೊಂಡೇ ಬಂದಿದೀವಿ. ಬಟ್ ಇವತ್ತಿಂದ ಜನಗಳಿಗೆ ಬಿಟ್ಟಿದೀವಿ, ಅದನ್ನ ಜನಗಳು ನೋಡ್ತಾರೆ ಇವತ್ತಿಂದ. ಬಟ್ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೋ ಅದಕ್ಕಿಂತ ಜಾಸ್ತಿನೇ ಒಂದು ಅವ್ರಿಗೆ ಸರ್ಪ್ರೈಸಸ್ ಎಲಿಮೆಂಟ್ಸ್ ಇದೆ. ಇವತ್ತೆಲ್ಲ ಆಡಿಯನ್ಸ್ ರಿವ್ಯೂಸ್ ಮತ್ತೆ ಆಡಿಯನ್ಸ್ ಎಲ್ಲ ಗೊತ್ತಾಗ್ತಿರ್ಬೋದು. ನೀವುಗಳು ನೋಡಿದೀರಾ ಮಾಧ್ಯಮ ಮಿತ್ರರು. ಮತ್ತೆ ಎಲ್ಲರೂ ನೀವು ನಮ್ಗೆ ಒಂದು ಹೊಸ ತಂಡ, ಒಂದು ಹೊಸ ಸಿನಿಮಾ ನಿಮ್ಗೆ ಅನ್ಸಿದ್ರೆ ಮಾತ್ರ ನಮ್ಗೊಂದು ಸಪೋರ್ಟ್ ಮಾಡಿ. ಸಿನಿಮಾ ಚೆನ್ನಾಗಿದೆ ಅಂತಂದಾಗ ಏನೇ ಚೆಕ್ಕಪಟ್ಟ ಕೆಲವು ತಪ್ಪುಗಳಿದ್ರು ಅದನ್ನ ನಾವು ತಿದ್ಕೊಂಡು ನಾವು ಹೇಳಿ ನಾವು ಮಾಡ್ಕೊಂಡು ಹೋಗ್ತೀವಿ. ಬಟ್ ಒಂದ್ ಒಳ್ಳೆ ಪ್ರಯತ್ನ ಮಾಡಿದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತೆ ಮೇಡಮ್ಗೆ ನಾನು ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡ್ತಿದ್ದಂತ ನಮ್ಮ ಭಾರತಿ ಮೇಡಮ್ ಪ್ರೊಡ್ಯೂಸರ್, ಮತ್ತೆ ಅಂಬಲಿ ಅವರಿಗೆ, ಪಂಚೆ ಅವರಿಗೆ, ನಮ್ಮ ಅಣ್ಣ, ಅವು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿವರೆಗೂ ಒಂದು ಕ್ಯಾರೆಕ್ಟರ್ ನಾವು ರಿವೀಲ್ ಮಾಡಿರ್ಲಿಲ್ಲ. ಸಿನಿಮಾ ಆದ್ಮೇಲೆ ನಾವು ರಿವೀಲ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಯಾವುದೇ ಪ್ರೆಸ್ ಮೀಟ್, ಟೀಸರ್, ಟ್ರೇಲರ್ ಎಲ್ಲೂ ಮಾಡಿಲ್ಲ. ಇವ್ನು ಲೋಹಿತ್ ಅಂತ ಸಿನಿಮಾದಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್, ಒಂದು ವಿಲನ್ ಅಂತಾನೆ ಹೇಳ್ಬೋದು. ಆ ತರ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಮತ್ತೆ ನಮ್ಮ ಪಂಚೆ ಅವರು ಕೂಡ ತುಂಬಾ ಚೆನ್ನಾಗಿ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಹಂಗಾಗಿ ತುಂಬಾ ಖುಷಿ ಆಗ್ತಿದೆ. ದಯವಿಟ್ಟು ಎಲ್ಲರೂ ನಮ್ಗೆ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಇದೇ ತರ ಮೂವಿ ನಮ್ಮ ನವೀನ್ ಕುಮಾರ್ TS ಅವರು ನೆಕ್ಸ್ಟ್ ಲೆವೆಲ್. ಮೊದಲನೇದಾಗಿ ಮೀಡಿಯಾದವರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಾರದಿಂದ ಮನೆಗೂ ತಲುಪಿಸಿದ್ರ ಎಲ್ಲರೂ ನಮ್ಮ ಟೀಮ್ ನಿಮ್ಗೆಲ್ಲ ಚಿರಋಣಿ. ಅಂಡ್ ಮೋರ್ ದನ್ ದ್ಯಾಟ್, ನಾನು ಈ ಸಿನಿಮಾ ಡಬ್ಬಿಂಗ್ ಅಲ್ಲಿ ನೋಡಿದ್ದೆ. ನಾನು ಅಷ್ಟೇ ಕಲರಿಂಗ್ ನೋಡಿಲ್ಲ, ಡಬ್ಬಿಂಗ್ ಎಲ್ಲ ನೋಡಿಲ್ಲ. ಬಟ್ ಇವತ್ತಿನ ಫಸ್ಟ್ ಶೋ ನೋಡಿದ್ದೀನಿ. ಇಷ್ಟೊಂದು ಅದ್ಭುತವಾದ ಸಿನಿಮಾ ಬಂದಿತ್ತು, ನಾನು ಕನಸು ಮಾತಲ್ಲಿ ಅನ್ಕೊಂಡಿರಲಿಲ್ಲ. ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್. ಯಾವುದಕ್ಕೂ ಒಂದು ಕಮ್ಮಿ ಮಾಡಿಲ್ಲ, ಒಂದು ಕಂಡೀಷನ್ ಮಾಡಿಲ್ಲ. ಸೊ ದಯವಿಟ್ಟು ಇವಾಗ ಎಲ್ಲ ಸಿನಿಮಾ ನಿಮ್ಮಲ್ಲಿದೆ. ಪ್ರೇಕ್ಷಕರು, ಕನ್ನಡದ ಪ್ರೇಕ್ಷಕರಿಗೆ ದಯವಿಟ್ಟು ಈ ಒಂದು ಸಿನಿಮಾನ ಪ್ರೋತ್ಸಾಹ ಮಾಡಿ ನಮ್ಮ ಟೀಮ್ ಸಪೋರ್ಟ್ ಮಾಡಿದ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಓವರ್ ಆಲ್ ಫಿಲಮ್ ತುಂಬಾ ಚೆನ್ನಾಗಿದೆ. ಮತ್ತೆ ನಾನು ಆಲ್ರೆಡಿ ಶೂಟಿಂಗ್ ಟೈಮ್ ಅಲ್ಲೂ ನಾನು ನೋಡಿದೀನಿ ಯಾವ ತರ ಸೀನ್ಸ್ ಇತ್ತು ಅಂತೆಲ್ಲ. ಬಟ್ ಅದನ್ನು ಆನ್ ಸ್ಕ್ರೀನ್ ಅಲ್ಲಿ ನೋಡುವಾಗ ತುಂಬಾ ಎಂಜಾಯ್ ಮಾಡಿದೆ. ಅಂಡ್ ಮಧ್ಯದಲ್ಲಿ ಇವ್ರ ಕಾಮಿಡಿ ಇದ್ದು ಕೂಡ ಇನ್ನೂ ಚೆನ್ನಾಗಿತ್ತು. ಎಂಜಾಯ್ ಮಾಡೋಣ, ಚೆನ್ನಾಗಿದೆ. ಎಲ್ರು ಬಂದು ಥಿಯೇಟರ್ ನೋಡ್ಲಿ. ಜನಗಳ ಮಧ್ಯೆ ಕೂತ್ಕೊಂಡು ನೋಡ್ತಾ ಇದ್ರಿ, ಭಯ ಆಗ್ತಾ ಇತ್ತು? ಇಲ್ಲ, ನಂಗೆ ಹಾರರ್ ಮೂವೀಸ್ ಅಂದ್ರೆ ಸ್ವಲ್ಪ ಇಷ್ಟ, ಚೆನ್ನಾಗಿತ್ತು. ಬಟ್ ಎಲ್ಲೂ ಬೋರ್ ಅಂತ ಅನಿಸ್ಲಿಲ್ಲ ನನಗೆ. ನೆಕ್ಸ್ಟ್ ಏನು, ಯಾವಾಗ ದೆವ್ವ ಬರುತ್ತೆ ಅಂತಾನೆ ನಾನು ಕಾಯ್ತಿದ್ದೆ ಪ್ರತಿ ಒಂದು ಸೀನ್ ಅಲ್ಲೂ. ಚೆನ್ನಾಗಿದೆ. ಕನ್ನಡ ಸಿನಿಮಾ ಅಲ್ವಾ, ಹೊಸ ಟೀಮ್, ಹೊಸ ಪ್ರೊಡ್ಯೂಸರ್ ಬಗ್ಗೆನೂ ಹೇಳಲೇಬೇಕು. ಆಕ್ಟರ್ ಅಂದ್ರೆ ಹೀರೋಯಿನ್ ಕಮ್ ಪ್ರೊಡ್ಯೂಸರ್ ಅವರು. ಸೊ ಎಲ್ರು ಬನ್ನಿ, ಸಪೋರ್ಟ್ ಮಾಡಿ. ನಿಮ್ ರಿವ್ಯೂ ಏನಿದೆ ಅಂತ ಹೇಳಿ. ಸರ್ ಇಲ್ಲ, ಆಕ್ಚುಲಿ ನಾನು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೆ. ಅಲ್ಲೆಲ್ಲ ಮಾಡ್ಬೇಕಾದ್ರೆ, ಆಕ್ಟಿಂಗ್ ಮಾಡ್ಬೇಕಾದ್ರೆಲ್ಲ ಫಸ್ಟ್ ಆಫ್ ಆಲ್ ಅದೇ ಒಳ್ಳೆ ಸ್ಪೇಸ್ ಸಿಕ್ಕಿದೆ. ಯಾಕಂದ್ರೆ ಒಂದು ಅದೇ ತುಂಬಾ ಸೀರಿಯಸ್ ಆಗಿರ್ಬೇಕು, ಒಂದು ಕಾಮಿಡಿ ಜಲ ಕೊಟ್ಟರೆ ಒಂದು ಜನಕ್ಕೆ ರಿಫ್ರೆಶ್ಮೆಂಟ್ ಸಿಗುತ್ತೆ. ಸಖತ್ ಮಜಾ ಮಾಡಿದೀವಿ, ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನನ್ನ ಹೆಂಡತಿ ಜೊತೆ ನಾನು ಸಿನಿಮಾ ನೋಡ್ಲೇಬೇಕು ಅಂತಾನೆ. ನಾನು ಎಷ್ಟೋ ಸಿನಿಮಾಗಳು ಹೋಗಕ್ಕಾಗಲ್ಲ, ನಾವೇ ಹೋಗ್ಬಿಡ್ತೀವಿ. ಫ್ಯಾಮಿಲಿ ಜೊತೆ ಹೋಗ್ಕೊಂಡಿದ್ದೀವಿ. ಸಖತ್ ಒಳ್ಳೆ ಕಂಟೆಂಟ್ ಇದ್ದಗಡೆ ರೆಡಿ. ಇದುವರೆ 1.25 ವರ್ಷದ ಪ್ರಾಜೆಕ್ಟ್. ಅಷ್ಟು ದಿನಗಳಿಂದ ಕಷ್ಟಪಟ್ಕೊಂಡು ಮಾಡಿದ ಸಿನಿಮಾ ಇವತ್ತು ತೆರೆ ಮೇಲೆ ಬಂದಿದೆ. ಜನಗಳ, ಕರ್ನಾಟಕದ ಎಲ್ಲ ಜನರ ಮುಂದೆ ತಂದು ನಿಲ್ಲಿಸಿದೀವಿ. ನಿಮ್ಗೆಲ್ರಿಗೂ ಸಂತೋಷ ಆಗಿರುತ್ತೆ ಅಂತ ಅಂದ್ಕೊಳ್ತೀವಿ. ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ, ಚೆನ್ನಾಗಿ ಕಷ್ಟಪಟ್ಟಿದ್ದಾರೆ ನಿರ್ದೇಶಕರು. ಒಂದು ಹೆಣ್ಣು ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಎಷ್ಟು ಕಷ್ಟ, ಎಷ್ಟೊಂದು ಕಷ್ಟಗಳನ್ನ ಫೇಸ್ ಮಾಡಿ ಈ ಸಿನಿಮಾನ ಇವತ್ತು ತೆರೆಗೆ ತಂದಿದ್ದಾರೆ. ಇದರ ಫಲಿತಾಂಶ ಎಲ್ಲರೂ ನೋಡಿದ್ದೀರಾ. ಇನ್ನು ಮುಂದೆ ಹಾಗೇ ಚೆನ್ನಾಗಿ ಹೋಗುವಂತೆ, ಚೆನ್ನಾಗಿ ಪ್ರದರ್ಶನ ಆಗುವಂತೆ ಎಲ್ಲರೂ ನೋಡಿ. ಕನ್ನಡ ಚಿತ್ರರಂಗ ವೀಕ್ ಅಲ್ಲ, ತುಂಬ ಸ್ಟ್ರಾಂಗ್ ಆಗಿದೆ ಅನ್ನೋದು ಈ ಚಿತ್ರದಿಂದ ಪ್ರೂವ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇದರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ, ಹಾಗಾಗಿ ಖುಷಿ ಆಗುತ್ತೆ. ಸುಮಾರು ಬೇರೆ ಬೇರೆ ಲೊಕೇಶನ್ಗಳಲ್ಲಿ ರಾತ್ರಿ ಫುಲ್ ನೈಟ್ ಎಲ್ಲ ಮಾಡಿರೋದು ಬಹಳ ಚೆನ್ನಾಗಿದೆ. ಹಾಗಾಗಿ ಎಲ್ಲರೂ ನೋಡಿ ಆಶೀರ್ವದಿಸಿ. ಕನ್ನಡ ಚಿತ್ರರಂಗ ಚೆನ್ನಾಗಿ ಬೆಳೀಲಿ. ಥ್ಯಾಂಕ್ ಯು. ನಾನು ಸಿನಿಮಾ ನೋಡಿದಾಗ ನನ್ನ ಕ್ಯಾರೆಕ್ಟರ್ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಿರಲಿಲ್ಲ. ಚೆನ್ನಾಗಿ ಬಂದಿದೆ, ಎಲ್ಲರೂ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಮತ್ತೆ ನಾನು ಒಂದು ಆಕ್ಟಿಂಗ್ ಕ್ಲಾಸ್ಗೆ ಹೋಗ್ತಿದ್ದೆ. ಅಲ್ಲಿ ಸುಮನ್ ಸರ್, ಉಲ್ಲಾಸ್ ಸರ್ ಅಂತ ಇಬ್ಬರಿದ್ರು. ಅವರು ನಂಗೆ ತುಂಬ ಹೆಲ್ಪ್ ಮಾಡಿ ಆಡಿಷನ್ ತಗೊಂಡಿದ್ರು. ಅದಕ್ಕೆ ನಾನು ಅಂಬಾಲಿ ಮ್ಯಾಮ್ಗೆ, ನವೀನ್ ಸರ್ಗೆ, ಮತ್ತೆ ನಮ್ಮ ಇಬ್ಬರು ಸರ್ಗೆ ಥ್ಯಾಂಕ್ಸ್ ಹೇಳೋದು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.